ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹುರುಳಿಕಾಳಿನ ಬೆನಿಫಿಟ್ಸ್ ನೋಡಿದ್ವಿ. ಈಗ ಒಂದು ರೆಸಿಪಿನ ನೋಡೋಣ ಬನ್ನಿ. ಈ ರೆಸಿಪಿಯ ಹೆಸರು ಉಳ್ಳಿ ತೊಕ್ಕ ಅಂತ ನಾವು ಹೇಳ್ತೀವಿ ನಮ್ಮ ಕಡೆ. ನೀವೇನಂತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೊಂದು ಸ್ವೀಟ್ ರೆಸಿಪಿ ಆಗಿರುತ್ತೆ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮಾಡೋಕ್ಕೂ ತುಂಬ ಈಸಿ, ಕಷ್ಟ ಏನಿಲ್ಲ. ಸೊ ಅದೇ ಥರ ನೋಡೋದಾದರೆ ಹುರುಳಿಕಾಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಜಾಲಿಸ್ಕೊಳ್ಳಿ. ನಾವು ಎಷ್ಟೇ ಆಯಿಸಿದ್ರೂ ಒಂದೊಂದು ಕಲ್ಲಿರುತ್ತಲ್ವ, ಅದಕ್ಕೆ ಜಾಲಿಸ್ಕೊಂಡು ಕುಕ್ಕರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಒಂದು 4-5 ವಿಷಿಲ್ ಒಡಿಸ್ಕೊಳ್ಳಿ ಇಟ್ಟು. ಸೊ ಅದನ್ನು ಆ ಕಡೆ ಇಟ್ಬಿಟ್ಟು ಈ ಕಡೆ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳಿ. ಇದನ್ನು ಯಾಕೆ ನಾನು ಕರಗಿಸ್ಬೇಕು ಅಂತ ಹೇಳ್ತೀನಿ ಅಂದರೆ, ಕೆಲವೊಂದು ಸ್ಮಾಲು ಡಸ್ಟು ಥ್ರೆಡ್ಡು ಏನೇನೋ ಇರುತ್ತೆ, ನೀವು ಬೆಲ್ಲ ಕರಗಿಸಿ ನೋಡಿ. ಅದಕ್ಕೋಸ್ಕರ ಕರಗಿಸ್ಕೊಂಡು ಸೋಸಿ ಯೂಸ್ ಮಾಡಿ ಯಾವಾಗ್ಲೂ ಬೆಲ್ಲನ ಅಂತ ಹೇಳ್ತೀನಿ. ಸೊ ನನಗೆ ಅಪ್ಪ ಆಗದೆ ಇರೋ ಒಂದು ಕೆಲಸ ಅಂದರೆ ಈ ಕಾಯಿ ತುರಿಯೋದು ಕಣಪ್ಪ. ಹಸ್ಬೆಂಡ್ ಚಾರ್ಜ್ನ ಹೇಗೋ ಮಗ ತೊಗೊಂಡು ಕಾಯಿ ತುರ್ಕೊಂಡು ಕೊಟ್ಟು ತುಂಬ ಹೆಲ್ಪ್ ಮಾಡ್ದೆ. ಸೊ ಖುಷಿ ಆಯಿತು ನನಗೆ. ಅದಾದಮೇಲೆ ಎಲ್ಲೆಲ್ಲೂ ನಾನೇ ಅನ್ನೋ ಥರ ಈಗ ಆರ್ಗ್ಯಾನಿಕ್ ಬೆಲ್ಲ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಅದು ಸ್ವಲ್ಪ ಬ್ಲ್ಯಾಕ್ ಇರೋದ್ರಿಂದ ಕಲ್ಲರು, ನೀರು ಕುದ್ದಿದ ನೀರು ಬ್ಲ್ಯಾಕ್ ಇರುತ್ತೆ, ಬಳಸಿ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲದ ಇದು ಕೂಡ ಕಡಿಮೆ ಇರುತ್ತೆ ಸಿಹಿ, ಅದಕ್ಕೋಸ್ಕರ ಆರ್ಗ್ಯಾನಿಕ್ ಬಳಸಿ ಅಂತ ಹೇಳ್ತಾರೆ. ಸೊ ಹಾಗೆ ಈ ಕಡೆ ಹುರುಳಿಕಾಳು ಬೆಂದಿದೆಯಾ ನೋಡಿದ್ರೆ ಚೆನ್ನಾಗಿ ಬೆಂದೋಗಿತ್ತು 4-5 ಕೂಗಿಗೆನ. ನೀವು ಬೆಂದಿರೋ ಹುರುಳಿಕಾಳನ್ನ ಹಾಗೆ ತಿನ್ಬೋದು, ಚೆನ್ನಾಗಿರುತ್ತೆ, ಒಳ್ಳೆಯದು ಕೂಡ. ಅದ್ರ ಜೊತೆಗೆ ಹಸಿ ಕಾಯಿ ತುರಿ ಸೇರಿಸಿ ಕುದ್ದಿರೋ ಬೆಲ್ಲದ ನೀರನ್ನ ಸೋಸಿ ಹಾಕಿಸಿ ದಯವಿಟ್ಟು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿ. ಬಿಸಿ ಇದ್ದರೆ ಮುಖಕ್ಕೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ, ಮಿಕ್ಸಿ ಓಪನ್ ಆಗಿಬಿಡುತ್ತೆ ಬಿಸಿದು ಹಾಕಿದ್ರೆ. ಸೊ ಆದಷ್ಟು ತಣ್ಣಗೆ ಮಾಡಿ ಗ್ರೈಂಡ್ ಮಾಡಿದರೆ ಫೈನಲಿ ಉಳ್ಳಿ ತೊಕ್ಕ ರೆಡಿ ಆಯಿತು. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ವಾವ್ ಇರುತ್ತೆ ಇದು. ಸೊ ಅದ್ರ ಜೊತೆಗೆ ಬೇಕಲ್ಲ, ನೋಡಿ ಕೋಸಂಬರಿ. ಇಲ್ಲೂ ಕೂಡ ನಮ್ಮ ಒಂದು ಇಂಡಿಯಾ ಬಾವುಟದ ಕಲರ್ ನೋಡಿ, ಕೇಸರಿ ಬಿಳಿ ಹಸಿರು, ವಾವ್ ಅಲ್ವಾ. ಫೈನಲಿ ನಮ್ಮ ಸ್ವೀಟ್ ರೆಡಿ ಆಯಿತು. ಸಖತ್ತಾಗಿದೆ ನೋಡೋಕ್ಕೂ ತಿನ್ನೋಕ್ಕೂ. ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.